ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತಿದ್ದೀನಿ. ನಮ್ಮ ಪಯಣ ಎಲ್ಲಿಗೆ ಅಂತ ಯೋಚನೆ ಮಾಡ್ತಿದ್ದೀರಾ? ಸೊ ಗೆಸ್ ಮಾಡಿ. ಏನಂದರೆ ನಾವಿವತ್ತು ಇಡ್ಲಿ ಮತ್ತು ಒಳ್ಳೆ ಚಟ್ನಿ ಮತ್ತು ಗೀ ರೈಸ್, ಶಾವಿಗೆ ಎಲ್ಲನೂ ಸಿಗುತ್ತಂತೆ. ನಮ್ಮ ಹಸ್ಬೆಂಡ್ ಹೇಳಿದರು ಇದು ಒಂದು ಒಳ್ಳೆ ಹೋಟೆಲ್, ಅಂದರೆ ಚಿಕ್ಕದ ಗಾಡಿ ಹೋಟೆಲ್ ಅಂತೆ. ಬಟ್ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿದರು. ಸೊ ಇವತ್ತು ಟ್ರೈ ಮಾಡಿ ಬಿಡೋಣ ಅಂತೇಳಿ ಹೊರಟಿದ್ವಿ. ಇಡ್ಲಿ ಅಂದರೆ ಆಲ್ಮೋಸ್ಟ್ ತುಂಬ ಜನಕ್ಕೆ ಇಷ್ಟ, ಹಾಗೆ ತುಂಬ ಜನಕ್ಕೆ ಇಷ್ಟ ಆಗಲ್ಲ ಕೂಡ. ಬಟ್ ಇದು ಒಂದು ಒಳ್ಳೆ ಕಂಫರ್ಟ್ ಫುಡ್ ಅಂತ ಹೇಳ್ಬೋದು. ಸೊ ಅದಕ್ಕೇ ಎಲ್ಲಿ ಸಿಗುತ್ತೆ ಏನು ಅಂತ ಎಲ್ಲ ಬಿಟ್ಟು ನೋಡೋಣ ಅಂತ ಹೋಗಿದ್ದೀವಿ. ಹೆಂಗಿರುತ್ತೆ ಟೇಸ್ಟು ಏನಂತೆಲ್ಲ ನೋಡೋದಕ್ಕೆ ವಿಡಿಯೋ ಕೊನೆವರೆಗೂ ನೋಡಿ. ನನ್ನ ಮಗಳು ಎಳ್ನೀರನ್ನು ಕುಡಿಸ್ಕೊಂಡು ಆ ನಂತರ ನಾವು ಗಾಡಿ ಹೋಟೆಲ್ ಹತ್ರ ಬಂದ್ವಿ. ಬಿಸಿ ಬಿಸಿ ಇಡ್ಲಿನ ತೆಗಿತಾ ಇದ್ರು ಆ್ಯಕ್ಚುಲಿ. ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ದಟ್ ನನಗೆ ನೆಕ್ಸ್ಟ್ ವೀಡಿಯೋ ಮಾಡೋದಕ್ಕೆ ಒಂದು ಸ್ಫೂರ್ತಿ ಸಿಗುತ್ತೆ ಅಂತೇಳಿ, ಅಷ್ಟೇ, ಇನ್ನೇನು ಅಲ್ಲ. ಸೊ ನೋಡಿ ಅಂಕಲ್ ಹೇಗೆ ಗೋಲಿ ಬಜೆ ಬಿಡ್ತಾ ಇದ್ದಾರೆ. ಎಷ್ಟು ದುಂಡಾಗಿದೆ ಅಲ್ವಾ ಆ್ಯಕ್ಚುಲಿ. ಇಲ್ಲಿ ಬರೀ ಬಿಸಿ ಬಿಸಿ ಇಡ್ಲಿ ಹಲ್ದಿರ, ಇಡ್ಲಿ ಜೊತೆ ತೂತೋಡ ಮತ್ತು ಮಂಗಳೂರು ಬಜ್ಜಿ ಅದನ್ನು ಸಿಗುತ್ತೆ ಅಂತ ಹೇಳಿದರು. ಗೀ ರೈಸ್, ಟೊಮೆಟೊ ಬಾತ್ ಆ್ಯಂಡ್ ಪುಳಿಯೋಗರೆ ಎಲ್ಲನೂ ಸಿಗುತ್ತೆ ಅಂತ ಹೇಳಿದರು. ಬಟ್ ನಾವಿವತ್ತು ಮೇಯ್ನಾಗಿ ಇಡ್ಲಿನೇ ಟ್ರೈ ಮಾಡೋಣ ಅಂತ ಬಂದಿರೋದ್ರಿಂದ ಇಡ್ಲಿನೇ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಈ ಥರ ನೋಡಿ ತೂತೋಡ ಬಿಟ್ಟಿದ್ದಾರೆ, ಎಷ್ಟು ಚೆನ್ನಾಗಿ ಬಂದಿದೆ ಆ್ಯಕ್ಚುಲಿ. ಯಾರಿಗೆಲ್ಲ ನಿಮಗೆ ಇಡ್ಲಿ ಅಂದರೆ ಇಷ್ಟ ಆಗುತ್ತೆ ಕೆಳಗಡೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ನೋಡೋಣ. ಇಡ್ಲಿ ತೊಗೊತೀವಿ. ಆ್ಯಂಡ್ ಇದು ಸ್ಪಾಟ್ ಬಂದುಬಿಟ್ಟು ಎಲ್ಲಿದೆ ಅಂದರೆ ತೊಗೊಟಿ ವೀರ ಕಲ್ಯಾಣ ಮಂಟಪ ಇದೆಯಲ್ಲ, ಅಲ್ಲೇ ಸ್ವಲ್ಪ ಮುಂದೆ ಬಂದರೆ ಆ ಕಾರ್ನರಲ್ಲೇ ಇದೆ. ಒಂದು ಚಿಕ್ಕ ಗಾಡಿ ಹೋಟೆಲ್ ಅಂತಲೇ ಹೇಳ್ಬೋದು. ಚಿಕ್ಕ ಗಾಡಿಲೇ ಅವರು ಎಲ್ಲ ಇಡ್ಲಿ ಮತ್ತು ವಡ ಕೂಡ ಮಾಡ್ತಾರೆ. ಗೀ ರೈಸ್, ಪುಲಾವ್ ಆ್ಯಂಡ್ ವಡ ಮತ್ತು ಇಡ್ಲಿ ಯಾವುದೇ ತೊಗೊಂಡ್ರು ಇಲ್ಲಿ ನೀರು ಚಟ್ನಿ ಹಾಕ್ಕೊಟ್ಟೆ ಕೊಡ್ತಾರೆ. ತುಂಬ ಟೇಸ್ಟಿಯಾಗಿರುತ್ತಂತೆ. ಸೊ ನಾವು ನೋಡೋಣ ಅಂತೇಳಿ ಇಡ್ಲಿ ಮತ್ತು ವಡ ಆರ್ಡ್ರ್ ಮಾಡ್ಕೊಂಡ್ವಿ. ಸೊ ನೋಡೋಣ ಟೇಸ್ಟ್ ಹೇಗಿತ್ತು ಏನು ಅಂತ ಹೇಳ್ಬಿಟ್ಟು. ಸೊ ನಾವಿಲ್ಲಿ ಫಸ್ಟ್ ಟ್ರೈ ಮಾಡಿದ್ದೆ ಇಡ್ಲಿ ಮತ್ತು ವಡ. ನೋಡೋಣ ವಡ ಹೇಗಿತ್ತು ಅಂತೇಳಿ. ಯೂಶ್ವಲಿ ನಾವು ಮನೇಲಿ ವಡನ ಮಾಡಲ್ಲ. ಸೊ ನಾನು ಫಸ್ಟ್ ಟ್ರೈ ಮಾಡಿದ್ದೆ ವಡ, ಚಟ್ನಿ ಜೊತೆ ಟ್ರೈ ಮಾಡೋಣ ಅಂತೇಳಿ ಮಾಡ್ತಾಯಿದ್ವಿ. ತುಂಬ ಚೆನ್ನಾಗಿತ್ತು ವಡ ಆ್ಯಕ್ಚುಲಿ. ಚಟ್ನಿನೂ ಅಷ್ಟೇ ತುಂಬ ಚೆನ್ನಾಗಿದೆ, ಜಾಸ್ತಿ ಖಾರ ಇಲ್ಲ, ಮೀಡಿಯಮ್ ಖಾರ ಹಾಕಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ನೆಕ್ಸ್ಟ್ ಇಡ್ಲಿ ನೋಡೋಣ ಹೇಗಿದೆ ಅಂತ ಹೇಳ್ಬಿಟ್ಟು. ಬಿಸಿ ಬಿಸಿ ಆಗಿರೋ ಇಡ್ಲಿನ ಹಾಕ್ಕೊಟ್ಟಿದ್ರು. ತುಂಬಾ ಚೆನ್ನಾಗಿತ್ತು ಇಡ್ಲಿ ಕೂಡ. ರವಾ ಇಡ್ಲಿ ಇದು ಆ್ಯಕ್ಚುಲಿ. ತುಂಬ ಚೆನ್ನಾಗಿತ್ತು ಟೇಸ್ಟ್ ಮಾತ್ರ. ನೀವ್ಯಾರೆಲ್ಲ ಇಡ್ಲಿ ಪ್ರಿಯರಾಗಿದ್ದರೆ ಖಂಡಿತ ಒಂದ್ಸತಿ ಆ ಕಡೆ ಹೋದರೆ ಟ್ರೈ ಮಾಡಿ. ಇದು ಗುಂಡಿ ಚೌಟ್ರಿ ಕಡೆಯಿಂದ ಬಂದರೂ ಹತ್ರ ಆಗುತ್ತೆ, ಅಥವಾ ಚರ್ಚ್ ರೋಡ್ ಕಡೆಯಿಂದ ಬಂದ್ರೂ ಹತ್ರ ಆಗುತ್ತೆ. ಒಂದು ಮಂಗಳೂರು ಬಜ್ಜಿ ಕೂಡ ಹಾಕ್ಸ್ಕೊಂಡೆ ಟೇಸ್ಟ್ ನೋಡೋಣ ಅಂತೇಳಿ. ಯೂಶ್ವಲಿ ಇಷ್ಟು ದೊಡ್ಡ ಮಂಗಳೂರು ಬಜ್ಜಿ ನಾನು ದಾವಣಗೆರೆಯಲ್ಲಿ ಮಾಡೋದು ನೋಡಿದ್ದು ಇಲ್ಲೇ. ಸ್ವಲ್ಪ ಚಿಕ್ಕದಿರುತ್ತೆ. ನಂಗೆ ಡೌಟ್ ಇತ್ತು ಆ್ಯಕ್ಚುಲಿ ಒಳಗಡೆ ಬೆಂದಿರುತ್ತೆ ಇಲ್ಲ ಇವರು ಇಷ್ಟು ದೊಡ್ಡದು ಬಿಟ್ಟಿದ್ದಾರೆ ಅಂತೇಳಿ. ಬಟ್ ನೋ ಡೌಟ್ ಇಟ್ ವಾಸ್ ಪರ್ಫೆಕ್ಟ್. ತುಂಬಾ ಚೆನ್ನಾಗಿತ್ತು. ಯಾರೆಲ್ಲ ಇಡ್ಲಿ ಇಷ್ಟಪಡ್ತೀರಾ ಅವ್ರು ಖಂಡಿತ ಒಂದ್ಸತಿ ಟ್ರೈ ಮಾಡಲೇಬೇಕು. ಆ್ಯಕ್ಚುಲಿ ಇಲ್ಲಿ ಪಾರ್ಸಲ್ಸ್ ಕೂಡ ತುಂಬಾ ತೊಗೊಂಡೋಗ್ತಾರೆ. ನೀವೇ ನೋಡ್ಬೋದು. ನಾವು ಬಂದು ಸ್ವಲ್ಪ ಹೊತ್ತಿಗೆಲ್ಲ ಪಾತ್ರೆನೇ ಎಷ್ಟು ವರ್ಷ ಆಯ್ತು ನೀವು ಮಾಡೋದು? 10 ವರ್ಷ ಆಯ್ತು. 10 ವರ್ಷ ಆಯ್ತು. ಇಲ್ಲೇ ಮಾಡ್ತಿದ್ದೀರಾ? ಇದೇ ಸ್ಪಾಟ್. ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೆ? 2 ಗಂಟೆಯಿಂದ ರಾತ್ರಿ. ಏನೇನು ಸಿಗುತ್ತೆ ಅಣ್ಣ? ಇಡ್ಲಿ, ವಡ, ಶಾವಿಗೆ, ಗೀ ರೈಸ್, ಪಲಾವು, ಪುಳಿಯೋಗರೆ, ರೈಸ್ ಬಾತು, ಟೊಮೊಟೊ ಬಾತು. ನೈಟ್ ಸಿಗುತ್ತೆ 10 ಗಂಟೆವರೆಗೂ ಇಲ್ಲೇ ಇರುತ್ತೆ.